Hello everyone. Today I am discussing about the derivative chapter exercise 13.2. ಯಾವ ಪ್ರಾಬ್ಲಮ್ ಅಂದ್ರೆ find the derivative of x raised to n minus a raised to n divided by x minus a for some constant ಯಾವುದು a. ಓಕೆ, ಈ ಪ್ರಾಬ್ಲಮ್ ಮೇಲೆ ಸಾಲ್ವ್ ಮಾಡೋಣ. ಈಗ ಆಲ್ರೆಡಿ ಕೊಟ್ಟಿದ್ದ ಪ್ರಾಬ್ಲಮ್ find the derivative of x raised to n minus a raised to n divided by x minus a for some constant a ಅಂತ ಕೊಟ್ಟ. ಸ್ಟೂಡೆಂಟ್ಸ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಇಲ್ಲೇ ಕಂಡೀಷನ್ಸ್ ಕ್ಲಿಯರ್ ಮಾಡ್ಕೊಂಡು ಏನಂತ ಇಲ್ಲೇ ಫಸ್ಟ್ ನೋಡಿ, ಪ್ರೂಫ್ ಅಲ್ಲೇ ಏನ್ ಯೂಸ್ ಮಾಡೋಣ, ಲೆಟ್ ಅಂತ ಯೂಸ್ ಮಾಡ್ತಾ ಇರೋದು. ಲೆಟ್ y ಈಕ್ವಲ್ ಟು ಯೂಸ್ ಮಾಡ್ರಿ, ಎಫ್ ಆಫ್ ಎಕ್ಸ್ ಅಂತ ಯೂಸ್ ಮಾಡ್ರಿ, ಎಕ್ಸ್ ರೆಸ್ಟ್ ಟು ಎನ್ ಮೈನಸ್ ಎ ರೆಸ್ಟ್ ಟು ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಕಾಮಾ then by applying ಯಾವುದು ಕೋಶೆಂಟ್ ರೂಲ್ ಅಂತ ಯೂಸ್ ಮಾಡ್ತಾರೆ. ಹಿಯರ್ ಕೋಶೆಂಟ್ ರೂಲ್ ಅಂತ ಯೂಸ್ ಮಾಡ್ತಾರೆ. ಕೋಶೆಂಟ್ ರೂಲ್ ಮೀನ್ಸ್ ಯು ಬೈ ವಿ ಫಾರ್ಮ್. ಯಾವುದು ಫಾರ್ಮುಲಾ? ಯು ಬೈ ವಿ ಫಾರ್ಮುಲಾ. ಇಲ್ಲೇ ಅಬ್ಸರ್ವ್ ಮಾಡ್ರಿ, ಯು ಬೈ ವಿ ಫಾರ್ಮುಲಾ ನಿಮ್ಗೆ ಗೊತ್ತಿರುತ್ತಂದ್ರೆ ಯಾವುದು? ಡೆರಿವೇಟಿವ್ ಆಫ್ ಯಾವುದು? ಯು ಬೈ ವಿ. ಇದಕ್ಕೆ ಕೋಶೆಂಟ್ ರೂಲ್ ಅಂತಾರ. ಇಲ್ಲಿ ವಿ ಸ್ಕ್ವೇರ್ ಬರೆದ್ರೆ ಏನಾಗ್ತದೆ? ಇಲ್ಲಿ ವಿ ಇಂಟು ಡಿಫ್ರೆನ್ಶಿಯೇಷನ್. ಯಾವ್ದ್ರಿ? ಡಿಫ್ರೆನ್ಶಿಯೇಷನ್ ಅಂದ್ರೆ ಅಥವಾ ಡೆರಿವೇಟಿವ್ ಯಾವುದು? ಯು ಮೈನಸ್ ಯು ಇಂಟು ಡೆರಿವೇಟಿವ್ ಆಫ್ ಯಾವುದು? ವಿ. ಕ್ಲಿಯರ್ ಆತ್ರಿ? ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ರಿ, ಯು ಅಂದ್ರ ಎಕ್ಸ್ ರೆಸ್ಟು ಮೈನಸ್ ಎ ರೆಸ್ಟು ಎನ್, ವಿ ಅಂತಂದ್ರ ಎಕ್ಸ್ ಮೈನಸ್ ಎ. ಕ್ಲಿಯರ್ ಆಯ್ತಾ ಕಂಡೀಷನ್ಸ್? ಓಕೆ, ಸೊ ಡೆರಿವೇಟಿವ್ ಆಫ್ ಯಾವುದು? ವೈ. ಎಫ್ ಆಫ್ ಎಕ್ಸ್ ಇದ್ರ ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗ್ತದ, ವೈ ಇತ್ತಂದ್ರ ಡಿವೈ ಬೈ ಎಕ್ಸ್ ಆಗ್ತದ. ಈಗ ಏನಾಗುತ್ತೆ ನೋಡ್ರಿ, ಡೆರಿವೇಟಿವ್ ಆಫ್ x raised to n minus a raised to n divided by x minus a. Derivative of y means dy by dx. Okay. ಇಲ್ಲಿ ನಾವು ಡೆರಿವೇಟಿವ್ ಆಫ್ ಯು ಅಂತಂದ್ರ ಇಲ್ಲಿ ಅದ x raised to n minus a raised to n. v ಅಂದ್ರ x minus a. ಇಲ್ಲಿ ಅಬ್ಸರ್ವ್ ಮಾಡ್ರಿ ಏನಾಗ್ತದ? ವಿ ಸ್ಕ್ವೇರ್ ಅಂದ್ರೆ ಯಾವುದು ಸ್ಟೂಡೆಂಟ್ಸ್? ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಈ ಫಾರ್ಮುಲಾ ಅಬ್ಸರ್ವ್ ಮಾಡ್ತಾ ಬರ್ರಿ. ಓಕೆ, ವಿ ಅಂದ್ರೆ ಯಾವುದು? ಎಕ್ಸ್ ಮೈನಸ್ ಎ ಇಂಟು ಡಿಫ್ರೆನ್ಶಿಯೇಷನ್ ಅಥವಾ ಡೆರಿವೇಟಿವ್ ಎಕ್ಸ್ ರೆಸ್ಟ್ ಟು ಎನ್ ಮೈನಸ್ ಎ ರೆಸ್ಟ್ ಟು ಎನ್ ಮೈನಸ್ ವಿ ಅಂದ್ರ ಎಕ್ಸ್ ರೆಸ್ಟ್ ಟು ಎನ್ ಮೈನಸ್ ಎ ರೆಸ್ಟ್ ಟು ಎನ್ ಇಂಟು ಡೆರಿವೇಟಿವ್ ಯು ಅಂತಂದ್ರ ಎಕ್ಸ್ ಮೈನಸ್ ಎ. ಓಕೆ, so dy by dx equal to, okay, ಸ್ವಲ್ಪ ಏನ್ರಿ ಡಿವೈಡ್ ಟರ್ಮ್ ಆಸ್ ಇಟ್ ಇಸ್ x minus a whole square. ಈಗ ನೋಡ್ರಿ, x minus a ಇಂಟು u minus v ಫಾರ್ಮುಲಾ ಅಂದ್ರೆ ಯಾವುದು? ಡೆರಿವೇಟಿವ್ ಆಫ್ x raised to n ಮೈನಸ್ ಡೆರಿವೇಟಿವ್ ಆಫ್ a raised to n ಮೈನಸ್ x raised to n minus a raised to n into derivative of ಯಾವುದು? x minus derivative of a. ಓಕೆ, ಕ್ಲಿಯರ್ ಆಗ್ತದ್ರಿ ಕಂಡೀಷನ್ಸ್? ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂದ್ರೆ ಡಿಫ್ರೆನ್ಶಿಯೇಷನ್ ಅಥವಾ ಡೆರಿವೇಟಿವ್ ಯು ಮೈನಸ್ ವಿ. ಏನದ? ಡಿಫ್ರೆನ್ಶಿಯೇಷನ್ ಯಾವುದು? ಯು ಮೈನಸ್ ಡಿಫ್ರೆನ್ಶಿಯೇಷನ್ ಆಫ್ ಯಾವುದು? ವಿ. ಅಬ್ಸರ್ವ್ ಮಾಡ್ರಿ, ಇಲ್ಲಿ ಯು ಅಂತಂದ್ರ ಎಕ್ಸ್ ರೆಸ್ಟ್ ಟು ಎನ್, ವಿ ಅಂತಂದ್ರ ಎ ರೆಸ್ಟ್ ಟು ಎನ್. ನಾನು ಯಾವ ಫಾರ್ಮುಲಾ ಯೂಸ್ ಮಾಡಿದೆ? ಈ ಫಾರ್ಮುಲಾಕ ಈ ಫಾರ್ಮುಲಾ ಹಾಕ್ತೇವೆ. ಇಲ್ಲಿ ಬೇಕಾದ್ರೆ ಇದು ಯೂಸ್ ಮಾಡಿದ್ರೆ ಯು ಅಂದ್ರೆ ಎಕ್ಸ್ ಆಗ್ತದ, ವಿ ಅಂದ್ರೆ ಎ ಆಗ್ತದ. ಓಕೆ, ಸಿ ನೆಕ್ಸ್ಟ್ ನೋಡ್ರಿ, ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಎ ಇಂಟು n into x raised to n minus 1. Okay, clear ಆಗ್ತೈತಿ ಕಂಡೀಷನ್ಸ್? ಮೈನಸ್
ಇದು 0 ಆಗ್ತದ. x raised to n minus a raised to n. ಸೊ ಡಿಫ್ರೆನ್ಸಿಯೇಷನ್ ಆಫ್ ಅಥವಾ ಡೆರಿವೇಟಿವ್ ಆಫ್ x ಅಂದ್ರೆ 1 ಮೈನಸ್ 0 ಡಿವೈಡೆಡ್ ಬೈ ಯಾವುದು x ಮೈನಸ್ a ಹೋಲ್ ಸ್ಕ್ವೇರ್ ಫಾರ್ಮುಲಾ ಯಾವುದು ಡೆರಿವೇಟಿವ್ ಆಫ್ x raised to n ಪ್ರೂವ್ ಮಾಡಿವಿ ನಾವು ಆಲ್ರೆಡಿ n ಇಂಟು x raised to n ಮೈನಸ್ 1. ಓಕೆ, ಸೊ ಡೆರಿವೇಟಿವ್ ಆಫ್ ಅಬ್ಸರ್ವ್ ಮಾಡ್ರಿ, ಡೆರಿವೇಟಿವ್ ಆಫ್ x ಅಂತಂದ್ರೆ ಅದು ಪ್ರೂವ್ ಮಾಡಿವಿ 1. ಓಕೆ, ಡೆರಿವೇಟಿವ್ ಆಫ್ ಯಾವುದು ಕಾನ್ಸ್ಟಂಟ್, ಕಾನ್ಸ್ಟಂಟ್ ಇತ್ತಂದ್ರೆ ಏನಂತ ಹೇಳಿದ್ವಿ ನಾವು 0. ಕ್ಲಿಯರ್ ಆಗತೈತಿ. ಇನ್ನು ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ನೋಡಿ ಏನಾಗ್ತದ ಅಬ್ಸರ್ವ್ ಮಾಡ್ರಿ. ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ dy by dx as it is. ಓಕೆ, divided term as it is. ಏನದ ಡಿವೈಡ್ ಟರ್ಮ್ x minus a whole square into x minus a into ಯಾವುದು n into x raised to n minus 1 ಮೈನಸ್ ಏನದ x raised to n minus a raised to n into 1. ಓಕೆ, ಬೇಕಾದ್ರೆ ಚೆಕ್ ಮಾಡ್ಕೊಡ್ರಿ ಏನದ ನೋಡ್ರಿ ಇಲ್ಲೇ, ಹೌದಾ n into n minus 1 ಇದಂತೂ 0 ಬಿಟ್ಬಿಡ್ತೀವಿ, ಇಲ್ಲಿ 1 ಅಷ್ಟೇ ಇರ್ತೀವಿ, ಇದು 0 ಬಿಟ್ಬಿಡ್ತೀವಿ. ಓಕೆ, ಕ್ಲಿಯರ್ ಆಯ್ತು ಕಂಡೀಷನ್ಸ್. ನೋಡ್ರಿ ನೆಕ್ಸ್ಟ್ ಕಂಡೀಷನ್ಸ್ ಏನಾಗ್ತದ ಇಲ್ಲೇ ಸ್ವಲ್ಪ ಅಬ್ಸರ್ವ್ ಮಾಡುತ್ತ ಬರ್ರಿ. ಮಲ್ಟಿಪ್ಲೈ ಮಾಡ್ಬೇಕಾಗ್ತದ ಒಂದು ಇಲ್ಲ, ಅಬ್ಸರ್ವ್ ಮಾಡ್ರಿ ಇಲ್ಲೇ ಸ್ವಲ್ಪ ಕಂಡೀಷನ್ಸ್ ಏನದ ಸ್ವಲ್ಪ ಕ್ಲಿಯರ್ ಮಾಡ್ರಿ. ಏನದ dy ಬೈ dx ಫಸ್ಟ್ ನೋಡಿ x ಇಂದ ಗುಣಾಕಾರ ಮಾಡ್ರಿ. ಏನದ x ಇಂಟು n ಇಂಟು x raised to n ಮೈನಸ್ 1 ಮೈನಸ್ ಏಲಿಂದ ಗುಣಾಕಾರ ಮಾಡ್ರಿ a ಇಂಟು x raised to n ಮೈನಸ್ 1 ಮೈನಸ್ x raised to n ಪ್ಲಸ್ a raised to n ಆಯ್ತಾ, ಮೈನಸ್ ಮೈನಸ್ ಪ್ಲಸ್ ಆಗ್ತದ. ಸೊ ಡಿವೈಡೆಡ್ ಬೈ x ಮೈನಸ್ a ಹೋಲ್ ಸ್ಕ್ವೇರ್. ಅಬ್ಸರ್ವ್ ಮಾಡ್ರಿ dy ಬೈ dx ಈಕ್ವಲ್ ಟು ಏನಲ್ಲಿ ಅಂದ್ರೆ 1 ಇರ್ತದೆ ಪವರ್ ಅಂದ್ರೆ n ಕ್ಕೆ n ಬರೀತೀನಿ. x raised to ಅಂತಂದ್ರೆ ಏನಾಗ್ತದ x raised to n ಮೈನಸ್ 1, ಇಲ್ಲಿ ಪವರ್ 1 ಇತ್ತಂದ್ರೆ ಇದು ಪ್ಲಸ್ 1 ಅಂದ್ರೆ ಲಾಸ್ ಆಫ್ ಇಂಡಾಸಿಸ್ a raised to m ಇಂಟು a raised to n ಅಂದ್ರೆ a raised to m ಪ್ಲಸ್ n ಫಾರ್ಮ್ ದ ಬರ್ದೇನೆ ಮೈನಸ್ a n x raised to n minus 1 minus x raised to n plus a raised to n divided by as it is x minus a whole square. Here dy by dx equal to n into x raised to n. Okay, so plus 1 minus 1 get cancelled. Okay, students next notary minus n into a x raised to n minus 1 minus x raised to n plus a raised to n divided by x minus a whole square. Next dy by dx. next steps ಏನಾರ ಕ್ಯಾನ್ಸಲ್ ಆಕೈತೆ ಕ್ಯಾನ್ಸಲ್ ಮಾಡಿ, ಇಲ್ಲ ಕಾಮನ್ ಬರ್ತೈತ ಕಾಮನ್ ಬರೀರಿ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು ಕಾನ್ಸೆಪ್ಟ್ ಅಲ್ಲಿ. ಇಲ್ಲಿ ಏನ್ ಮಾಡ್ತೀನಿ x raised to n minus x raised to n. ಓಕೆ, ಮೈನಸ್ n into a into x raised to n minus 1 plus a raised to n divided by x minus a whole square. next steps ನೋಡ್ರಿ dy by dx equal to ಅಬ್ಸರ್ವ್ ಮಾಡ್ರಿ ಇಲ್ಲಿ ಕಾಮನ್ ಏನ್ ಬರ್ತದ x raised to n ಕಾಮನ್ ಬರ್ತದ, ಅದಕ್ಕೆ ಮಾಡ್ರಿ x raised to n ಕಾಮನ್ ತೆಗೆದ್ರ n minus 1 into x raised to n ಮೈನಸ್ ಅವೆಲ್ಲ ಎರಡು as it is at n into a raised to x raised to n minus 1 plus a raised to n divided by ಏನಾಗ್ತದ ನೋಡ್ರಿ x minus a whole square. ಓಕೆ, ಕ್ಲಿಯರ್ ಆಯ್ತು ಕಂಡೀಷನ್ಸ್. ಈ ತರ ಏನಾಗ್ತದ ಡಿಫ್ರೆನ್ಸಿಯೇಷನ್ ಅಥವಾ ಡೆರಿವೇಟಿವ್ ಅಂತ ಯೂಸ್ ಮಾಡ್ತೀವಿ. u by v ಮೀನ್ಸ್ ಕೋಶೆಂಟ್ ರಿಲೇಷನ್ ಫಾರ್ಮುಲಾ. ಇನ್ನ ನೆಕ್ಸ್ಟ್ ನೋಡಿ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನದ, ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಏನದ ನೆಕ್ಸ್ಟ್ ಫೈಂಡ್ ಏನದ ಫೈಂಡ್ ದ ಡೆರಿವೇಟಿವ್ ಅಂತ ಯೂಸ್ ಮಾಡೋದು. ಫೈಂಡ್ ದಿ ಯಾವುದು ಡೆರಿವೇಟಿವ್, ಫೈಂಡ್ ದ ಡೆರಿವೇಟಿವ್ ಆಫ್. ಸೊ ಏನಾಗ್ತದ ಫಸ್ಟ್ ಒನ್ ಏನದ ರೀ
2x minus 3 by 4. Okay. So the condition first one. ಈಗ ಅಬ್ಸರ್ವ್ ಮಾಡಿ. ಇಸ್ ಅ ಪ್ರೂಫ್ ಅಲ್ಲಿ. ಸೊ ಪ್ರೂಫ್ ಏನ್ ಕೊಟ್ಟಾನ ಅದನ್ನ ಏನ್ ಮಾಡೋಣ ಲೆಟ್ y equal to 2x minus 3 by 4. ಅಬ್ಸರ್ವ್ ಮಾಡ್ರಿ ಬಹಳ ಕೇರ್ಫುಲ್ ಆಗಿ ಬರೀರಿ. ಮತ್ತು ಇಲ್ಲಿ y ತೋತಿದ್ರ y ತೋತವ್ರಿ, ಇಲ್ಲ ಎಫ್ ಆಫ್ ಎಕ್ಸ್ ತೋದ್ರ ಎಫ್ ಆಫ್ ಎಕ್ಸ್ ತೋತಾವ್ರಿ, ಇಲ್ಲ ಡೆರಿವೇಟಿವ್ ಅಂದ್ರೆ ಡಿಫ್ರೆನ್ಸಿಯೇಷನ್ ಅಂದ್ರೆ ಡೆರಿವೇಟಿವ್ ಆರ್ ಡಿಫ್ರೆನ್ಸಿಯೇಷನ್ ಎರಡು ಒಂದ. ಸೊ ಡೆರಿವೇಟಿವ್ ಆಫ್ ಯಾವುದು y ಈಕ್ವಲ್ ಟು ಇದೇನು ಬರೀಬೇಕಂತ ಏನಿಲ್ಲ, ಜಸ್ಟ್ ನನ್ಗೆ ಗೊತ್ತಿಲ್ಲ ಅಂತ ಹೇಳತ್ತೀನಿ ಅಷ್ಟೇ ಮತ್ತೇನಿಲ್ಲ. ಸೊ ಡೆರಿವೇಟಿವ್ ಆಫ್ ಯಾವುದು 2x minus 3 by 4. So derivative of y means dy by dx equal to ಇದು u minus v ಫಾರ್ಮುಲಾ ಇದೆ. ಅವಾಗ ಏನ್ ಮಾಡ್ರಿ ಡೆರಿವೇಟಿವ್ ಆಫ್ ಯಾವುದು 2x minus ಡೆರಿವೇಟಿವ್ ಆಫ್ ಯಾವುದು 3 by 4. ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ dy by dx equal to 2 ಕಾನ್ಸ್ಟೆಂಟ್ ಹೊರಗಿಡ್ರಿ ಡೆರಿವೇಟಿವ್ ಆಫ್ ಯಾವುದು x minus ಕಾನ್ಸ್ಟೆಂಟ್ ವ್ಯಾಲ್ಯೂ 0. So dy by dx equal to 2 into 1. So ಏನಾಗ್ತದ ಲಾಸ್ಟ್ dy by dx equal to ಆನ್ಸರ್ is 2. ಕ್ಲಿಯರ್ ಆಗ್ತದ್ರಿ. ನಿಮಗೆ ಡೈರೆಕ್ಟ್ ಡೆರಿವೇಟಿವ್ ಗೊತ್ತಿತ್ತ ಸ್ಪಾಟ್ ನಾಗ ಆನ್ಸರ್ ಹೇಳ್ಬೋದು. ಆನ್ಸರ್ ಇಸ್ 2 ಅಂತ. ಕ್ಲಿಯರ್ ಆಗ್ತತಿ. ಇನ್ನ ಸೆಕೆಂಡ್ ಒನ್ ಅಬ್ಸರ್ವ್ ಮಾಡಿ. ಸೆಕೆಂಡ್ ಒನ್ ಏನದ ಇಲ್ಲೇ ಬರ್ಬೇಕು ನೋಡಿ. ಸೆಕೆಂಡ್ ಒನ್ ಕಂಡೀಷನ್ಸ್ ಕ್ಲಿಯರ್ ಆಗಿ ನೋಡ್ಕೊಡ್ರಿ ಸ್ಟೂಡೆಂಟ್ಸ್. ಸೆಕೆಂಡ್ ಒನ್ ಯಾವುದು ಸೆಕೆಂಡ್ ಒನ್ ಏನ್ ಕೊಟ್ಟಾನ ಅಬ್ಸರ್ವ್ ಮಾಡ್ರಿ. ಯಾವುದು 5x ಕ್ಯೂಬ್ ಪ್ಲಸ್ 3x ಮೈನಸ್ 1 ಇಂಟು x ಮೈನಸ್ 1 ಈ ತರ ಕೊಟ್ಟಾನ. ಯಾವುದು ಸೆಕೆಂಡ್ ಕಂಡೀಷನ್ಸ್ ಅಲ್ಲೇ ಇಲ್ಲಿ ಅಬ್ಸರ್ವ್ ಮಾಡ್ರಿ ಅದನ್ನ. ಪ್ರೂಫ್ y equal to ಏನದ 5x cube plus 3x minus 1 into x minus 1. ಇಲ್ಲಿ ಯಾವ ಫಾರ್ಮುಲಾ ಅಂದ್ರ ಪ್ರಾಡಕ್ಟ್ ರೂಲ್ ಫಾರ್ಮುಲಾ. ಪ್ರಾಡಕ್ಟ್ ರೂಲ್ ಏನದ by using ಯಾವುದು ಪ್ರಾಡಕ್ಟ್ ರೂಲ್. ಪ್ರಾಡಕ್ಟ್ ರೂಲ್ ಯಾವುದು ಅಂದ್ರ ಡೆರಿವೇಟಿವ್ ಆಫ್ ಯಾವುದು ಯು ವಿ ಏನಾಗ್ತದ ಅಬ್ಸರ್ವ್ ಮಾಡ್ರಿ. ಡೆರಿವೇಟಿವ್ ಆಫ್ ಯು ಅಂದ್ರೆ ಯು ಇಂಟು ಡೆರಿವೇಟಿವ್ ಆಫ್ ವಿ ಪ್ಲಸ್ ವಿ ಇಂಟು ಡೆರಿವೇಟಿವ್ ಆಫ್ ಯಾವುದು ಯು. ಇಲ್ಲಿ ತಿಳ್ಕೊಡ್ರಿ ಯು ಅಂತಂದ್ರ 5x ಕ್ಯೂಬ್ ಪ್ಲಸ್ 3x ಮೈನಸ್ 1 ಅನ್ನ, ವಿ ಅಂತಂದ್ರ x ಮೈನಸ್ 1. ಇಷ್ಟು ಡಿಟೇಲ್ ಬರ್ದೇನೆ ನಿಮಗ್ ಗೊತ್ತಾಗ್ಲಿ ಅಂತ. ಏನಾಗ್ತದ ಇಲ್ಲಿ ನಾನು ಬರ್ದ y ಈಕ್ವಲ್ ಟು ಏನದ 5x ಕ್ಯೂಬ್ ಪ್ಲಸ್ 3x ಮೈನಸ್ 1 ಇಂಟು x ಮೈನಸ್ 1. ಇಲ್ಲಿ ಏನಾಗ್ತದ ಡೆರಿವೇಟಿವ್ ಆಫ್ ಯಾವುದು y ಈಕ್ವಲ್ ಟು ಡೆರಿವೇಟಿವ್ ಆಫ್ ಯಾವುದು 5x ಕ್ಯೂಬ್ ಪ್ಲಸ್ 3x ಮೈನಸ್ 1 ಇಂಟು x ಮೈನಸ್ 1. ಇದು ಟೋಟಲ್ ವಿ ಯು ಅದು ಇದು ವಿ ಟೋಟಲ್. ಇದು ಅಬ್ಸರ್ವ್ ಮಾಡ್ರಿ ಇದು ಯು ಇದು ಟೋಟಲ್ ವಿ. ಅರ್ಥಾತ ಈ ಯು ಅಂತಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತೀವಿ, ವಿ ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತೀವಿ. ಫಾರ್ಮುಲಾ ಯಾವ ಫಾರ್ಮುಲಾ ಈ ಫಾರ್ಮುಲಾ ಯಾವುದು ಪ್ರಾಡಕ್ಟ್ ರೂಲ್. ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಮಾಡೋದು ಅಂದ್ರೆ ಯು ವಿ ಫಾರ್ಮುಲಾ. ಈಗ ನೋಡ್ರಿ dy by dx ಆಗ್ತದ. ಯಾವುದು ಡಿಫ್ರೆನ್ಸಿಯೇಷನ್ ಆಫ್ y ಅಂದ್ರೆ dy by dx. ಈಗ ಯು ಅಂದ್ರೆ ಯಾವುದು ಆಸ್ ಇಟ್ ಇಸ್ ಯಾವುದು 5x ಕ್ಯೂಬ್ ಪ್ಲಸ್ 3x ಮೈನಸ್ 1 ಡೆರಿವೇಟಿವ್ ವಿ ಅಂದ್ರೆ ಯಾವುದು x ಮೈನಸ್ 1 ಪ್ಲಸ್ ವಿ ಅಂದ್ರೆ x ಮೈನಸ್ 1 ಇಡ್ರಿ. ಡೆರಿವೇಟಿವ್ ಆಫ್ ಯು ಅಂತಂದ್ರೆ ಯಾವುದು 5x ಕ್ಯೂಬ್ ಪ್ಲಸ್ 3x ಮೈನಸ್ 1 ಅನ್ನ. ಕ್ಲಿಯರ್ ಆಗ್ತಿ ಕಂಡೀಷನ್ಸ್. ಈಗ ಅಬ್ಸರ್ವ್ ಮಾಡ್ರಿ dy by dx ಈಕ್ವಲ್ ಟು ಏನದ 5x ಕ್ಯೂಬ್ ಪ್ಲಸ್ 3x ಮೈನಸ್ 1.
ಈಗ ನೋಡ್ರಿ ಏನಾಗ್ತದ ಡೆರಿವೇಟಿವ್ ಆಫ್ ಯಾವುದು ಎಕ್ಸ್ ಮೈನಸ್ ಡೆರಿವೇಟಿವ್ ಆಫ್ ಯಾವುದು 1 ಪ್ಲಸ್ ಎಕ್ಸ್ ಮೈನಸ್ 1 ಏನಾಗ್ತದ ನೋಡ್ರಿ ಕಾನ್ಸ್ಟೆಂಟ್ ಹೊರಗಿಡ್ರಿ 5 ಡೆರಿವೇಟಿವ್ ಆಫ್ ಯಾವುದು ಎಕ್ಸ್ ಕ್ಯೂಬ್ ಪ್ಲಸ್ 3 ಡೆರಿವೇಟಿವ್ ಆಫ್ ಯಾವುದು ಎಕ್ಸ್ ಮೈನಸ್ ಇಲ್ಲಿ ಬರುತ್ತೆ ನೋಡಿ ಕೆಳಗೆ ಡೆರಿವೇಟಿವ್ ಆಫ್ 1 ಓಕೆ ಈಗ ನೋಡ್ರಿ ಏನಾಗ್ತದ ಸೊ dy by dx equal to 5x cube plus 3x minus 1 derivative of x means is 1 minus 0 okay so plus x minus 1 okay next ನೋಡ್ರಿ ಬ್ರಾಕೆಟ್ ದಲ್ಲಿ 5 ka 5 x raised to n ಫಾರ್ಮುಲಾ x raised to n ಅಂದ್ರೆ n ಅಂದ್ರೆ 3 ಅದ ಅಂದ್ರೆ into 3 into x raised to 3 minus 1 plus 3 x ಅಂತಂದ್ರೆ 1 minus 1 ಅಂದ್ರೆ 0 ಈಗ ಏನಾಗ್ತದೆ ನೋಡ್ರಿ ಲಾಸ್ಟ್ ಆನ್ಸರ್ ಈಸ್ 5x cube plus 3x minus 1 into ಅಂದ್ರೆ 1 ಅದು 0 ಆಗ್ಬಿಡುತ್ತೆ plus x minus 1 into 15 ಅಬ್ಸರ್ವ್ ಮಾಡ್ರಿ 15 ಯಾಕಂದ್ರೆ 5 into 3 is 15 x raised to 2 plus 3 ಇಷ್ಟು ಬರ್ತದೆ ಇಸ್ ಲಾಸ್ಟ್ ಬೇಕಾದ್ರೆ ನೀವು ಮಲ್ಟಿಪ್ಲೈ ಮಾಡಿ ಬರ್ತಿದ್ರೆ ಸೊ ಮಲ್ಟಿಪ್ಲೈ ಮಾಡಿ ಬರೀರಿ ಇಲ್ಲ ಇಷ್ಟ ಇಡ್ತೇನಂದ್ರೆ ನೀವು ಇಷ್ಟನ್ನು ಇಡಬಹುದು ಇಲ್ಲ ಒಟ್ಟು ಮಲ್ಟಿಪ್ಲೈ ಮಾಡಿ ಬರೀತೀನಿ ಅಂತಂದ್ರೆ ಸೊ ಲಾಸ್ಟ್ ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ 20 ಎಕ್ಸ್ ಕ್ಯೂಬ್ ಮೈನಸ್ 15 ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಮೈನಸ್ 4 ಇಟ್ಸ್ ಅ ಲಾಸ್ಟ್ ಆನ್ಸರ್ ಇದು ಬರ್ತದೆ ಲಾಸ್ಟ್ ಆನ್ಸರ್ ಇಲ್ಲ ಎಷ್ಟು ಹೇಳ್ತಾರೆ ಹೇಳ್ರಿ ಇಲ್ಲ ಲಾಸ್ಟ್ ಆನ್ಸರ್ ಎಷ್ಟು ಬರ್ತೀರ ಬರೀಬಹುದು ಮಲ್ಟಿಪ್ಲೈ ಮಾಡಿ ಕ್ಲಿಯರ್ ಆತ್ರಿ ಎರಡು ಪ್ರಾಬ್ಲಮ್ ನೆಕ್ಸ್ಟ್ ಸ್ವಲ್ಪ ನಿಮ್ಗ ಕನ್ಫ್ಯೂಸ್ ಆಗ್ತದ ನಿಮಗ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಅರ್ಥ ಆಗಲ್ಲ ಥರ್ಡ್ ಒನ್ ಏನದರಿ ಯಾವುದು ಥರ್ಡ್ ಒನ್ ಎಕ್ಸ್ ರೆಸ್ಟ್ ಟು ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್ ಸ್ವಲ್ಪ ಕೇರ್ಫುಲ್ ಆಗಿರ್ಲಿ ಕಂಡೀಷನ್ಸ್ ಬಹಳ ಕೇರ್ಫುಲ್ ಆಗಿ ಬರೀಬೇಕಾಗ್ತದೆ ಎಕ್ಸ್ ರೆಸ್ಟ್ ಟು ಮೈನಸ್ 3 ಇಂಟು 5 ಪ್ಲಸ್ ಯಾವುದು 3x ಆಗ್ತದ 5 ಪ್ಲಸ್ 3x ಈಗ ಅಬ್ಸರ್ವ್ ಮಾಡ್ರಿ ಏನದ ಸ್ವಲ್ಪ ಕೇರ್ಫುಲ್ ಆಗಿರ್ಲಿ ಸ್ಟೂಡೆಂಟ್ಸ್ ಯಾವುದು ಪ್ರೂಫ್ ಓಕೆ ಇಲ್ಲಿ ಏನ್ ಮಾಡ್ತೀನಿ ಲೆಟ್ y equal to x raised to minus 3 5 plus 3x ಈಗ ನೋಡ್ರಿ y ka y x raised to minus 3 means is 5 into x raised to minus 3 ಗುಣಾಕಾರ ಮಾಡ್ತೀನಿ x raised to minus 3 ಇಂದ ಗುಣಾಕಾರ 3 into x raised to minus 3 into x raised to ಏನೆಲ್ಲ 1 ಇರ್ತದೆ so y equal to 5x raised to minus 3 plus 3 x raised to minus 3 plus 1 okay laws of Windows is a raised to m into a raised to n half arm minus 3 plus 3 x raised to minus 2 ಇಷ್ಟ ಹತ್ರ ಬಂತು ಇನ್ನು ಡೆರಿವೇಟಿವ್ ಯೂಸ್ ಮಾಡೋಣ ಡೆರಿವೇಟಿವ್ ಏನದ ಸೊ ಡೆರಿವೇಟಿವ್ ಆಫ್ ಯಾವುದು y equal to ಕಾನ್ಸ್ಟೆಂಟ್ ಹೊರಗಿಡ್ರಿ ಡೆರಿವೇಟಿವ್ ಆಫ್ ಯಾವುದು x raised to minus 3 ಪ್ಲಸ್ ಕಾನ್ಸ್ಟೆಂಟ್ ಹೊರಗಿಡ್ರಿ derivative of ಯಾವುದು x raised to minus 2 derivative of y means dy by dx so 5 ka 5 into minus 3 into x raised to minus 3 minus 1 plus 3 into minus 2 x raised to minus 2 minus 1 ಯಾವ ಫಾರ್ಮುಲಾ ಅಂದ್ರೆ ಇಲ್ಲಿ ಬರ್ದಿರ್ತೀನಿ ಸ್ಟೂಡೆಂಟ್ಸ್ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ derivative of ku means ಯಾವುದು k into derivative of u ಇಲ್ಲಿ ಅಬ್ಸರ್ವ್ ಮಾಡ್ರಿ u ಅಂದ್ರೆ x raised to minus 3 ಅಂದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಿದ್ದು ಇನ್ನೊಂದು ಯಾವುದು derivative of x raised to n n ಅಂದ್ರೆ n into x raised to n minus 1 ಅಂದ್ರೆ ಈ ಫಾರ್ಮುಲಾ x raised to n ಫಾರ್ಮುಲಾ ಇದು k ಅಂತಂದ್ರೆ ಅಬ್ಸರ್ವ್ ಮಾಡ್ರಿ ಇಲ್ಲಿ k ಅಂತಂದ್ರೆ 5 ಅಂತ ನೋಡ್ರಿ
ಈ ಪ್ರಾಬ್ಲಮ್ ತೊಂದ್ರೆ K5, ಈ ಪ್ರಾಬ್ಲಮ್ ತೊಂದ್ರೆ K ವ್ಯಾಲ್ಯೂ 3 ಆಗ್ತದೆ. ಅರ್ಥ ಆಯ್ತಾ? ಈಗ ಏನಾಗ್ತದೆ ನೋಡ್ರಿ, dy by dx minus 15 x raised to minus 4 minus 6 x raised to minus 3. ಕ್ಲಿಯರ್ ಆಗತೈತಿ ಕಂಡೀಷನ್ಸ್? ಇಲ್ಲ ಅಂತಂದ್ರ ಏನ್ ಮಾಡ್ರಿ, ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. ಇಲ್ಲ ಅಷ್ಟೇ ಹಿಡಿದ್ರೆ ಅಷ್ಟೇ ಇಡಬಹುದು 1. ಇಲ್ಲ ಅಂದ್ರ dy by dx ಕೇರ್ಫುಲ್ ನೋಡ್ರಿ, ಅಂದ್ರೆ ಮೈನಸ್ 15 by x raised to 4 ಬರೀಬಹುದು, ಮೈನಸ್ 6 by x ಕ್ಯೂಬ್ ಅಂತ ಬರೀಬಹುದು. ಕ್ಲಿಯರ್ ಆಗ್ತಿ? ಇಲ್ಲ ಮೈನಸ್ 3 by x raised to 4 ಕಾಮನ್ ತೆಗೆದ್ರೆ ಏನಾಗ್ತದ, 5 ಪ್ಲಸ್ 2x. ಅರ್ಥ ಆಯ್ತಾ? ಕಾಮನ್ ತೆಗೆದಾಗ ಮಾತ್ರ ಇವೆರಡು ಮಲ್ಟಿಪ್ಲೈ ಮಾಡಿ ಮತ್ತೆ ಹೊಳ್ಳಿ ಇದೇ ಬರ್ತಾವ ಆನ್ಸರ್, ಇದೇ ಬರ್ತಾ ಆನ್ಸರ್. ಕ್ಲಿಯರ್ ಆಗತ್ರಿ? dy by dx ಲಾಸ್ಟ್ ಆನ್ಸರ್. ಅಥವಾ ಇಷ್ಟ ಬಿಡ್ತಾರೆ ಇಷ್ಟ ಬಿಡಬಹುದು, ಇಷ್ಟ ಬಿಡ್ತಾರೆ ಇಷ್ಟ ಬಿಡಬಹುದು, ನಡೀತದ. ಕಾಮನ್ ಬರ್ತದಂತ ಅಷ್ಟು ಬರ್ದೇನೆ. ಓಕೆ, ಕ್ಲಿಯರ್ ಆಗದ್ರಿ? ಈಗ ನೆಕ್ಸ್ಟ್ ನೋಡ್ರಿ ಪ್ರಾಬ್ಲಮ್ ಯಾವುದು, ಥರ್ಡ್ ಆಯ್ತು. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಯಾವುದು, ಸ್ವಲ್ಪ ನೋಡ್ರಿ, ಯಾವುದು ಫೋರ್ತ್ ಒನ್. ಫೋರ್ತ್ ಒನ್ ಏನ್ ಬರ್ತದ, ಏನದ ಪ್ರಾಬ್ಲಮ್? ಇಟ್ಸ್ ಅ ಫೋರ್ತ್ ಒನ್. ಫೋರ್ತ್ ಒನ್ ಏನೈತೆ ನೋಡ್ರಿ, ಎಕ್ಸ್ ರೇಸ್ ಟು 5 ಅದ ಬ್ರಾಕೆಟ್ ಅಲ್ಲೇ 3n minus 6 into x raised to minus 9 ಆಗ್ತದ. ಅರ್ಥ ಆಗ್ತದ? ನನಗೆ ಬರ್ತಾವ್ರಿ ಏನದ, x raised to 5 ಬ್ರಾಕೆಟ್ ನಲ್ಲಿ x raised to 5 ನ ಬ್ರಾಕೆಟ್ 3 minus 6 into x raised to minus 9. ಇಲ್ಲ ಅಬ್ಸರ್ವ್ ಮಾಡ್ರಿ, ಫಸ್ಟ್ ಇದು ಪ್ರೂಫ್ ಅಲ್ಲಿ ಫಸ್ಟ್ ಏನ್ ಮಾಡೋದ್ರಿ, ಮಲ್ಟಿಪ್ಲೈ ಮಾಡ್ಕೊಂಡು ಫಸ್ಟ್ ಇಟ್ಸ್ ಅ ಪ್ರೂಫ್. ಓಕೆ, ಏನ್ ಮಾಡ್ತೀನಿ, let y equal to x raised to 5 3 minus 6 x raised to minus 9. ಹಾಗಾಗುತ್ತೆ x raised to 5 ಲೆಕ್ಕ ಹಾಕೋಣ, 3 into x raised to 5 into x raised to minus 9 into x raised to 5. Okay, so y equal to 3x raised to 5 minus 6 into x raised to 5 plus 5 ಆಗ್ತದ. So y equal to 3x raised to 5 minus 6x raised to, ಅಬ್ಸರ್ವ್ ಮಾಡ್ರಿ, minus 9 plus 5 ಅಂತಂದ್ರೆ ಇಸ್ minus 4 ಆಗ್ತದ. ಇನ್ ಡೆರಿವೇಟಿವ್, ಸೊ ಡೆರಿವೇಟಿವ್ ಆಫ್ y, ಇಲ್ಲಿ ಬೇಕಾದ್ರೆ ಡೆರಿವೇಟಿವ್ ಆಫ್ ಕಾನ್ಸ್ಟಂಟ್ ಹೊರಗಿರ್ಲಿಲ್ಲ ಅಂದ್ರೆ ಬರೀಬಹುದು ಹಿಂಗ 3x raised to 5 ಮೈನಸ್ ಡೆರಿವೇಟಿವ್ ಆಫ್ ಯಾವುದು 6 into x raised to minus 4. ಯಾವ ಫಾರ್ಮುಲಾ, ಡೆರಿವೇಟಿವ್ ಆಫ್ ಯಾವುದು ku, ಇದು k ಅಂತ ತೊಂದ್ರೆ ಇಲ್ಲಿ 3 ಆಗ್ತದ, ಇಲ್ಲಿ k ತೊಂದ್ರೆ 6 ಆಗ್ತದ. ಏನಾಗ್ತದ, k ಇಂಟು ಡೆರಿವೇಟಿವ್ ಆಫ್ u ಒಂದು. ಇನ್ನೊಂದು ಫಾರ್ಮುಲಾ ಯಾವುದು, ಡೆರಿವೇಟಿವ್ ಆಫ್ x raised to n ಇಂಟು x raised to n minus 1. ಇದು ಗೊತ್ತಿರ್ಬೇಕು, ಮೇಲೆ ಬರುವಂತ ಫಾರ್ಮುಲಾ ಇದು. ಯಾವುದು, dy by dx equal to 3 ಕಾನ್ಸ್ಟಂಟ್ ಡೆರಿವೇಟಿವ್ ಆಫ್ ಯಾವುದು x raised to 5 ಮೈನಸ್ 6 ಕಾನ್ಸ್ಟಂಟ್ ಹೊರಗಿಡ್ರಿ ಡೆರಿವೇಟಿವ್ ಆಫ್ x raised to minus 4. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಸೊ dy by dx equal to 3 into 5 into x raised to 5 minus 1 6 into minus 4 x raised to minus 4 minus 1. So next ನೋಡ್ರಿ, dy by dx equal to 15 x raised to 4 minus is plus ಏನಾಗ್ತದೆ ನೋಡ್ರಿ, ಸೊ ಅದು 4 24 x raised to minus 5. ಕ್ಲಿಯರ್ ಆಗ್ತದಾ? ಇಲ್ಲ ಅಂತಂದ್ರೆ ಇನ್ನೊಂದು ಸ್ಟೆಪ್ ಬರೀತೀನಿ ಅಂದ್ರ 15 x raised to 4 plus 24 x raised to minus 5 ನ ಕೆಳಗೆ ಬಂತಂದ್ರೆ plus 5. ಸೊ ಲಾಸ್ಟ್ ಆನ್ಸರ್. ಕ್ಲಿಯರ್ ಆಗ್ತತಿ? ಈ ತರ ಏನದಲ್ಲ ಫೋರ್ತ್ ಪ್ರಾಬ್ಲಮ್ ಅದ, ಇದು ಟೋಟಲಿ ಫೋರ್ತ್. ಕ್ಲಿಯರ್ ಆಗ್ತತಿ? ಕಂಡೀಷನ್ ನಾ ಹೇಳ್ತಾರು. ಇನ್ನ ನೆಕ್ಸ್ಟ್ ಯಾವುದು ಪ್ರಾಬ್ಲಮ್, ಯಾವುದು ಫೋರ್ತ್ ಆಯ್ತಂದ್ರೆ ಇನ್ನು ಫಿಫ್ತ್ ಒನ್. ಇಟ್ಸ್ ಅ ಫಿಫ್ತ್.
ಒನ್ ಏನದ ಫಿಫ್ತ್ ಒನ್ ಎಕ್ಸ್ ರೆಸ್ ಟು ಮೈನಸ್ 4 ಬ್ರಾಕೆಟ್ದಲ್ಲಿ 3 ಮೈನಸ್ 4 ಇಂಟು ಎಕ್ಸ್ ರೆಸ್ ಟು ಮೈನಸ್ 5 ಅಂತದ. ಓಕೆ, ಈ ಪ್ರಾಬ್ಲಮ್ ಯಾವ ತರ ಸಾಲ್ವ್ ಮಾಡ್ಬೇಕು ಅಂದ್ರೆ ಇಲ್ಲಿಯೂ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಗುಣಾಕಾರ ಮಾಡೋದು ಫಸ್ಟ್ ಅಂದ್ರೆ ಮಲ್ಟಿಪ್ಲೈ ಯಾವುದು ಲೆಟ್ y equal to x raised to minus 4 3 minus 4 into x raised to minus 5. So y ka y x raised to minus 4 ಲಿಂದ ಗುಣಾಕಾರ ಮಾಡಿದ್ರೆ 3 into x raised to minus 4 minus 4 into x raised to minus 5 into x raised to minus 4 ಅಂದ್ರೆ ಏನಾಗ್ತದ y equal to 3 into x raised to minus 4 minus 4 x raised to minus 4 ಏನಾಗ್ತದ ಮೈನಸ್ 4 ಮೈನಸ್ 5 ಆಗ್ತದ. ಮೈನಸ್ ಅಬ್ಸರ್ವ್ ಮಾಡ್ರಿ, ಸ್ವಲ್ಪ ಕೇರ್ಫುಲ್ ಆಗಿರ್ಲಿ. ಯಾವುದು ಎಕ್ಸ್ ಅಷ್ಟು ಮೈನಸ್ 4 ಅದ ಅಂದ್ರೆ ಮೈನಸ್ 4 ಮೈನಸ್ 4 ಆಗ್ತದೆ, 5 ಮೈನಸ್ 4 ಆಗ್ತದೆ. ಅಂದ್ರೆ ಇಲ್ಲಿ ಏನಾಗ್ತದ y ಈಕ್ವಲ್ ಟು 3x ರೆಸ್ ಟು ಮೈನಸ್ 4 ಮೈನಸ್ 4x ರೆಸ್ ಟು ಮೈನಸ್ 9. ಇನ್ನ ಡೆರಿವೇಟಿವ್ ಯೂಸ್ ಮಾಡ್ತಾನೆ. ಡೆರಿವೇಟಿವ್ ಆಫ್ ಯಾವುದು y ಈಕ್ವಲ್ ಟು so derivative of 3x raised to minus 4 minus derivative of 4x raised to minus 9. So derivative of y means is dy by dx. Okay, 3 constant derivative of x raised to minus 4 minus 4 constant derivative of x raised to minus 9. Okay, so dy by dx equal to 3 into minus 4 into x raised to minus 4 minus 1 minus 4 into minus 9 into x raised to minus 9 minus 1. ಯಾವ ಫಾರ್ಮುಲಾ ಯೂಸ್ ಮಾಡ್ತಾರೆ ಅಂದ್ರೆ ಸೊ ಡೆರಿವೇಟಿವ್ ಆಫ್ ಯಾವುದು ಕೆ ಯು ಯೂಸ್ ಮಾಡಿದೆ, ಯಾವುದು ಕೆ ಇಂಟು ಡೆರಿವೇಟಿವ್ ಆಫ್ ಯು. ಇನ್ನೊಂದು ಫಾರ್ಮುಲಾ ಡೆರಿವೇಟಿವ್ ಆಫ್ ಯಾವುದು ಎಕ್ಸ್ ರೆಸ್ ಟು ಎನ್ n into x raised to n minus 1. ಓಕೆ, ಈ ಫಾರ್ಮುಲಾ ಇದಕ್ಕೆ ಯೂಸ್ ಮಾಡಿದೆ, ಈ ಫಾರ್ಮುಲಾಕ್ಕೆ ಯೂಸ್ ಮಾಡಿದೆ. ಅರ್ಥ ಆಯ್ತಾ? ಕ್ಲಿಯರ್ ಆಗುತ್ತಾ? ಇನ್ನು ನೆಕ್ಸ್ಟ್ ನೋಡ್ರಿ dy by dx equal to minus 12x raised to minus 5. ಓಕೆ, ಸೊ ನೆಕ್ಸ್ಟ್ ನೋಡ್ರಿ ಏನಾಗ್ತದ ಪ್ಲಸ್, ಓಕೆ ಮೈನಸ್ ಮೈನಸ್ ಪ್ಲಸ್ 36x raised to minus 10. Therefore dy by dx equal to minus 12x raised to 5 plus ಏನಾಗ್ತದೆ 36 divided by x raised to 10. That is the last answer. ಈ ಪ್ರಾಬ್ಲಮ್ ಈ ತರ ಸಾಲ್ವ್ ಮಾಡಬಹುದು. ಅಥವಾ ಇನ್ನೊಂದು ಸ್ಟೆಪ್ ಬರೀತೀನಿ ಅಂದ್ರೆ ಯಾವುದು dy by dx equal to 12 ಕಾಮನ್ ತೆಗಿತೀನಿ ಡಿವೈಡೆಡ್ ಬೈ x raised to 5 ಕಾಮನ್ ತೆಗೆದ್ರೆ ಬ್ರಾಕೆಟ್ ದಾಗ ಏನಾಗ್ತದ 3x raised to 5 ಮೈನಸ್ 1 ಇಲ್ಲಿ 36 ಆಗ್ತದ, ಇಲ್ಲಿ ಬರ್ತದ ಮೈನಸ್ ಮೈನಸ್ 1 ಹೊರ ಬಂದು ಕ್ಲಿಯರ್ ಆಗತ್ತೆ ಕಂಡೀಷನ್ಸ್. ಓಕೆ, ಈ ತರ ಬರೀರಿ, ಇಲ್ಲ ಈ ತರ ಲಾಸ್ಟ್ ಆನ್ಸರ್ ಬರೀರಿ. ಓಕೆ, ಸೊ ಫಿಫ್ತ್ ಆಯ್ತು. ಇನ್ನ ಸಿಕ್ಸ್ತ್ ಒನ್ ಯಾವುದು ಸಿಕ್ಸ್ತ್ ಒನ್. ಓಕೆ, ಸಿಕ್ಸ್ತ್ ಒನ್ ಏನ್ ಕೊಟ್ಟ ನೋಡ್ರಿ. ಸಿಕ್ಸ್ತ್ ಒನ್ ನಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಸಿಕ್ಸ್ತ್ ಒನ್ ಯಾವುದು 2 by ಯಾವುದು ಎಕ್ಸ್ ಪ್ಲಸ್ 1 ಮೈನಸ್ ಯಾವುದು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 3x ಮೈನಸ್ 1. ಓಕೆ, ಈ ಕಂಡೀಷನ್ಸ್ ಒಳಗೆ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಫಸ್ಟ್ ಒನ್ ಇಟ್ಸ್ ಅ ಪ್ರೂಫ್. ಓಕೆ, ಏನ್ ಕೊಟ್ಟಾನ ಲೆಟ್ y equal to 2 by x plus 1 minus x square divided by 3x minus 1. ಓಕೆ, 3x minus 1 ಅದ ಹೌದಾ. ಸ್ವಲ್ಪ ಏನದ ಫಾರ್ಮ್ ಯೂಸ್ ಮಾಡೋಣ, ಯಾವುದು ಪ್ರಾಡಕ್ಟ್ ರೂಲ್ ಫಾರ್ಮ್ ದ ಯೂಸ್ ಆಗ್ತದೆ ಎರಡು ಕಡೆ. ಏನದ ಫಸ್ಟ್ ನೋಡಿ, ಸೊ ಡೆರಿವೇಟಿವ್ ಆಫ್ ಯಾವುದು y equal to ಏನಾಗ್ತದ ಡೆರಿವೇಟಿವ್ ಆಫ್ ಯಾವುದು
2 by x plus 1 minus derivative of ಯಾವುದು x square by 3x minus 1. ಓಕೆ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಇನ್ನು ನೆಕ್ಸ್ಟ್ ಸ್ಟೆಪ್ಸ್ ಇನ್ನೊಂದು dy by dx equal to 2 ಕಾನ್ಸ್ಟೆಂಟ್ ಹೊರಗಿಡ್ರಿ. ಡೆರಿವೇಟಿವ್ ಆಫ್ ಯಾವುದು 1 by x plus 1 minus ಇದು ಆಸ್ ಇಟ್ ಇಸ್ ಅಲ್ಲಿ ಯಾವುದು ಡೆರಿವೇಟಿವ್ ಆಫ್ ಯಾವುದು ಎಕ್ಸ್ ಸ್ಕ್ವೇರ್ ಬೈ 3x minus 1 ಯಾವುದು ಕ್ವೋಷಂಟ್ ಫಾರ್ಮುಲಾ ಡೆರಿವೇಟಿವ್ ಆಫ್ ಯಾವ ಫಾರ್ಮುಲಾ u by v ಏನದ ಫಾರ್ಮುಲಾ ರೀ v ಸ್ಕ್ವೇರ್ v ಇಂಟು ಡೆರಿವೇಟಿವ್ ಆಫ್ ಯಾವುದು u ಮೈನಸ್ ಏನಾಗ್ತದ ಇಲ್ಲಿ ಅಬ್ಸರ್ವ್ ಮಾಡ್ರಿ u ಇಂಟು ಡೆರಿವೇಟಿವ್ ಆಫ್ ಯಾವುದು v. ಈ ಫಾರ್ಮುಲಾ u ಬೈ v ಅಂದ್ರೆ u ಅಂದ್ರೆ 1 ಆಗ್ತದ, v ಅಂದ್ರೆ x ಪ್ಲಸ್ 1 ಆಗ್ತದ. ಈ ಫಾರ್ಮುಲಾ u ಅಂದ್ರೆ x ಸ್ಕ್ವೇರ್ ಆಗ್ತದ, v ಅಂದ್ರೆ 3x ಮೈನಸ್ 1. ಇನ್ನು ಅಪ್ಲೈ ಮಾಡ್ರಿ ಏನಾಗ್ತದ. ಸೊ dy ಬೈ dx ಈಕ್ವಲ್ ಟು 2 ಕ 2 u ಬೈ v ಫಾರ್ಮುಲಾ ಏನ್ರಿ x ಪ್ಲಸ್ 1 ಹೋಲ್ ಸ್ಕ್ವೇರ್ v ಅಂದ್ರೆ x ಪ್ಲಸ್ 1 ಮೈನಸ್ ಡೆರಿವೇಟಿವ್ ಯಾವುದು ಡೆರಿವೇಟಿವ್ ಆಫ್ 1 ಮೈನಸ್ 1 ಇಂಟು ಯಾವುದು ಡೆರಿವೇಟಿವ್ ಆಫ್ v ಅಂದ್ರೆ x ಪ್ಲಸ್ 1. ಓಕೆ, ಮುಗೀತು. ಮೈನಸ್ ಇದು u ಬೈ v ಫಾರ್ಮ್ ಏನದ v ಸ್ಕ್ವೇರ್ v ಅಂತಂದ್ರೆ ಏನಾಗ್ತದ್ರಿ 3x ಮೈನಸ್ 1 ಹೋಲ್ ಸ್ಕ್ವೇರ್. ನೆಕ್ಸ್ಟ್ 3x ಮೈನಸ್ 1 ಇಂಟು ಡೆರಿವೇಟಿವ್ ಆಫ್ u ಅಂತಂದ್ರ x ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಡೆರಿವೇಟಿವ್ ಆಫ್ v ಅಂದ್ರ 3x ಮೈನಸ್ 1. ಓಕೆ, ಕ್ಲಿಯರ್ ಆಗ್ತದ್ರಿ. ಇನ್ನು ನೆಕ್ಸ್ಟ್ ನೋಡ್ರಿ dy ಬೈ dx ಈಕ್ವಲ್ ಟು 2 ಕ 2 ಏನಾಗ್ತದ ನೋಡ್ರಿ x ಪ್ಲಸ್ 1 ಡೆರಿವೇಟಿವ್ ಆಫ್ 1 ಮೀನ್ಸ್ ಇಸ್ 0 ಮೈನಸ್ ಇಲ್ಲಿ ಅಬ್ಸರ್ವ್ ಮಾಡ್ರಿ ಏನಾಗ್ತದ ಡೆರಿವೇಟಿವ್ ಆಫ್ x ಪ್ಲಸ್ ಡೆರಿವೇಟಿವ್ ಆಫ್ ಯಾವುದು 1 ಡಿವೈಡೆಡ್ ಬ್ರಾಕೆಟ್ ಕಂಪ್ಲೀಟ್ ಟೋಟಲ್ ಡಿವೈಡೆಡ್ ಬೈ ಏನದಲ್ಲ ಆಸ್ ಇಟ್ ಇಸ್ ಬರ್ರಿ ಯಾವುದು x ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ ಓಕೆ 3x ಮೈನಸ್ 1 ಡೆರಿವೇಟಿವ್ ಆಫ್ x ಎಷ್ಟು ಅಂದ್ರೆ 2x ಆಗ್ತದ ಮೈನಸ್ x ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ 3 ಕಾನ್ಸ್ಟೆಂಟ್ ಕೊಡ್ರಿ x ಬರೀರಿ ಮೈನಸ್ ಡೆರಿವೇಟಿವ್ ಆಫ್ ಯಾವುದು 1. ಓಕೆ, ಕ್ಲಿಯರ್ ಆಗತೈತಿ ಕಂಡೀಷನ್ಸ್ ಡಿವೈಡೆಡ್ ಬೈ ಬ್ರಾಕೆಟ್ ಕಂಪ್ಲೀಟ್ ಯಾವುದು 3x ಮೈನಸ್ 1 ಹೋಲ್ ಸ್ಕ್ವೇರ್ ಏನಾಗತ್ತ ನೋಡ್ರಿ dy ಬೈ dx ಈಕ್ವಲ್ ಟು 2 ಇದಂತರೂ ಟೋಟಲ್ 0 ಇಂಟು x ಪ್ಲಸ್ 1 ಅಂದ್ರೆ 0 ಆಗ್ಬಿಡುತ್ತೆ ಮೈನಸ್ ಡೆರಿವೇಟಿವ್ ಆಫ್ x ಅಂದ್ರೆ 1 ಇಲ್ಲಿ 0 ಆಗ್ತದೆ ಮೈನಸ್ ಅಂದ್ರೆ ಮೈನಸ್ 1 ಬೈ x ಪ್ಲಸ್ 1 ಹೋಲ್ ಸ್ಕ್ವೇರ್ ಆಯ್ತು ಮೈನಸ್ ಇನ್ನು ನೆಕ್ಸ್ಟ್ ನೋಡಿ 2x ಇಂದ ಇಲ್ಲಿ ಗುಣಾಕಾರ ಮಾಡಿದ್ರೆ 6x ಸ್ಕ್ವೇರ್ ಮೈನಸ್ 2x ಆಯ್ತು ಮೈನಸ್ x ಸ್ಕ್ವೇರ್ ಕ x ಸ್ಕ್ವೇರ್ ಅಬ್ಸರ್ವ್ ಮಾಡ್ರಿ ಸ್ವಲ್ಪ ಕೇರ್ಫುಲ್ ನೋಡ್ರಿ 3 ಡೆರಿವೇಟಿವ್ ಆಫ್ x ಅಂದ್ರೆ ಇಸ್ 1 ಇದು ಮೈನಸ್ 0 ಡಿವೈಡೆಡ್ ಬೈ ಯಾವುದು 3x ಮೈನಸ್ 1 ಹೋಲ್ ಸ್ಕ್ವೇರ್. ಈಗ ಸೊ ಲಾಸ್ಟ್ ಆನ್ಸರ್ಗೆ ಏನ್ ಬರೋಣ ಸೊ dy ಬೈ dx ಈಕ್ವಲ್ ಟು ಮೈನಸ್ 2 ಬೈ ಯಾವುದು x ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ ಇಲ್ಲಿ ಏನಾಗ್ತದ 3x ಸ್ಕ್ವೇರ್ ಆಗ್ತದ 3x ಸ್ಕ್ವೇರ್ ಹೌದಾ ಕ್ಯಾನ್ಸಲ್ ಆಗಿ ಏನಾಗ್ತದ ಬರೀ ಏನಾಗ್ತದ ನೋಡ್ರಿ 3x ಸ್ಕ್ವೇರ್ ಮೈನಸ್ 2x ಹೋಗ್ತದ ಡಿವೈಡೆಡ್ ಬೈ ಏನ್ ಉಳಿತದ್ರಿ 3x ಮೈನಸ್ 1 ಹೋಲ್ ಸ್ಕ್ವೇರ್ ಆಗ್ತದ. ಎಷ್ಟು ಬರ್ತ ನೋಡ್ರಿ ಆನ್ಸರ್ ಸೊ ಲಾಸ್ಟ್ ಆನ್ಸರ್ ಯಾವುದು ಇದು ಬರ್ದನಿ ಇಲ್ಲಿ ನೋಡ್ರಿ 3x ಸ್ಕ್ವೇರ್ ಆಗ್ತದ 3x ಸ್ಕ್ವೇರ್ 6x ಸ್ಕ್ವೇರ್ ಅಂತಂದ್ರ 3x ಸ್ಕ್ವೇರ್ ಆಗ್ತದ ಮೈನಸ್ 2x. ಓಕೆ, ಸ್ವಲ್ಪ ಕ್ಲಿಯರ್ ಆಯ್ತಾ ಕಂಡೀಷನ್ಸ್ ಡೈರೆಕ್ಟ್ ಬರ್ದೇನಿ ಯಾವ್ದು ಸ್ಟೆಪ್ ಡೈರೆಕ್ಟ್ ಅರ್ಥ ಆಯ್ತಾ. ಈ ತರ ಏನಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಸಾಲ್ವ್ ಮಾಡಬಹುದು. ಯಾವುದು ಕೋಶಂಟ್ ರಿಲೇಷನ್ ಫಾರ್ಮುಲಾ ಬಹಳ ಇಂಪಾರ್ಟೆಂಟ್ ಇದು ಯಾವುದು ಕೋಶಂಟ್ ರಿಲೇಷನ್ ಅನ್ನೋ ಫಾರ್ಮುಲಾ. ಸೊ ಅಬ್ಸರ್ವ್ ಮಾಡ್ರಿ ಈ ಕೋಶಂಟ್ ರಿಲೇಷನ್ ಫಾರ್ಮ್ ಗೊತ್ತಾಯ್ತಂತಂದ್ರ ನಿಮ್ಗ ಏನಾಗ್ತದ
ಈಸಿ ಗೋಯಿಂಗ್. ಕ್ಲಿಯರ್ ಆಗತ್ರಿ. ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಫಾರ್ಮುಲಾ ಅದಾವು. ಬಟ್ ನಾ ಇಷ್ಟೊತ್ತಕ್ಕೆ ಫಾರ್ಮುಲಾ ರಿಪೀಟ್ ಆಗೋದು ಯಾವ್ದ್ರಿ? ಯು ಬೈ ವಿ ಮಾಡಿದೆ, ಯು ವಿ ಮಾಡಿದೆ, ಎಕ್ಸ್ ರೆಸ್ ಟು ಎನ್ ಮಾಡಿದೆ, ಎಕ್ಸ್ ರೆಸ್ ಟು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಅಂತಂದ್ರೆ ಅಥವಾ ಡೆರಿವೇಟಿವ್ ಆಫ್ ಎಕ್ಸ್ ಅಂದ್ರೆ 1, ಕಾನ್ಸ್ಟಂಟ್ ಡೆರಿವೇಟಿವ್ ಆರ್ ಡಿಫ್ರೆನ್ಸಿಯೇಷನ್ ಇಸ್ 0. ಇದು ಗೊತ್ತಿರಲಿ ಬೇಸಿಕ್ ಫಾರ್ಮುಲಾ. ಓಕೆ, ಥ್ಯಾಂಕ್ ಯು.